ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ನೀತಾ ಮಲ್ಯ ವ್ಲಾಗ್ಸ್. ಇವತ್ತು ನಾನು ಒಂದು ಸಮ್ಮರ್ ಡ್ರಿಂಕ್ ಮಾಡ್ತಾ ಇದ್ದೀನಿ. ಯಾವುದರಿಂದ ಮಾಡ್ತಾ ಇದ್ದೀನಿ, ಏನೇನು ಹಾಕ್ತಿದ್ದೀನಿ ಮತ್ತು ಅದು ಹೇಗಾಗತ್ತೆ ಎಲ್ಲ ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿ, ನಾನೀಗ ಸೌತೆಕಾಯಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಚೂರು ಚೂರು ಕಟ್ ಮಾಡಬೇಕು. ಹೌದು, ಚಿಕ್ಕ ಚಿಕ್ಕ ಪೀಸಲ್ಲಿ. ಅದು ತುಂಬ ದೊಡ್ಡ ಪೀಸ್ ಮಾಡೋದು ಬೇಡ. ನಾವೀಗ ಇದರಲ್ಲಿ ಹಾಕ್ತೀವಲ್ವ, ಜ್ಯೂಸರಲ್ಲಿ ಹಾಕ್ತೀವಲ್ಲ, ಅದರಿಂದ ಸ್ವಲ್ಪ ಚಿಕ್ಕ ಚಿಕ್ಕದು ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು. ಇವಾಗ ಕಲ್ಲಂಗಡಿ ಕಟ್ ಮಾಡ್ತಿದಾರಮ್ಮ. ಹೌದು, ನಮ್ಮ ರಚನಂಗೆ ಫಸ್ಟ್ ಟೇಸ್ಟ್ ನಮ್ಮ ರಚನಂಗೆ. ಅಪ್ಪ ಹೌದಪ್ಪ ಅಲ್ವಾ? ನಂಗೆ ಕಲ್ಲಂಗಡಿ ತುಂಬ ಇಷ್ಟ. ಸಮ್ಮರಲ್ಲಿ ಮಾವಿನ ಹಣ್ಣು, ಕಲ್ಲಂಗಡಿ ಎಲ್ಲ ಇಷ್ಟ ಅವಳಿಗೆ. ನನಗೆಲ್ಲ ಫ್ರೂಟ್ಸ್ ಇಷ್ಟ ಬಿಡು. ಅವಳು ರೈಸ್ ತಿನ್ನೋದಕ್ಕಿಂತ ಫ್ರೂಟ್ಸ್ಗಳು ತಿನ್ನೋದೇ ಜಾಸ್ತಿ. ನಮ್ಮಮ್ಮ ಯುನೀಕಾಗಿ ಕಟ್ ಮಾಡ್ತಾರೆ ನೋಡಿ ಫ್ರೆಂಡ್ಸ್. ಇದನ್ನು ಸೈಡಿಗೆ ಇಟ್ಕೊಂಡ್ಬಿಡ್ತೀನಿ. ಎಸ್, ನೋಡಿ, ಈಗ ನಾನು ಇದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅಂದರೆ ಇದು ಜ್ಯೂಸ್ ಮಾಡುವಂಥದ್ದು. ನಾನು ಮೊದಲು ವಾಟರ್ ಮೆಲನ್ ಹಾಕ್ತಾಯಿದ್ದೀನಿ. ನಾನು ಬೀಜ ತೆಕ್ಕೊಂಡ್ಬಿಟ್ಟಿದ್ದೀನಿ ವಾಟರ್ ಮೆಲನ್ದು. ಆಮೇಲೆ ಇದನ್ನು ಇದು ಸೋರ್ಸೋಕ್ಕಾಗಲ್ಲ. ಸೊ ಹಾಗೆಯೇ ಸೌತೆಕಾಯಿ, ಕಟ್ ಮಾಡಿಕೊಂಡಂತಹ ಸೌತೆಕಾಯಿ, ಆಮೇಲೆ ಪುದೀನ ಒಂದು 4-5 ಲೀವ್ಸ್ ಹಾಕ್ತೀನಿ. ಇಷ್ಟು ಹಾಕ್ತಾಯಿದ್ದೀನಿ. ಇದನ್ನು ದಂಟು ತೆಗೆದು ಹಾಕೋಣ. ಹಾಗೆಯೇ ನಾನು ಉಪ್ಪು ಮತ್ತು ರೆಡ್ ಚಿಲ್ಲಿ ಪೌಡ್ರ್ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಅದನ್ನು ಒಂದು ಸ್ವಲ್ಪ ನೋಡಿ ಇಷ್ಟೇ ಹಾಕ್ತಿದ್ದೀನಿ, ಜಾಸ್ತಿ ಹಾಕ್ತಿಲ್ಲ. ಹಾಗೆ ಲೆಮನ್ ಜ್ಯೂಸ್ ನೋಡಿ, ಸ್ವಲ್ಪನೇ ಸಾಕು, ಜಾಸ್ತಿ ಬೇಡ. ಹಾಗೆ ಐಸ್ ಕ್ಯೂಬ್ ಹಾಕ್ಕೊಳ್ತಾ ಇದ್ದೀನಿ, ತಣ್ಣಗಾಗಲಿ ಅಂತ. ಒಂದು 3 ಹಾಕಿದ್ದೀನಿ. ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಇದನ್ನು ಗ್ರೈಂಡ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಈಗ ಗ್ಲಾಸಲ್ಲಿ ಹಾಕೋದಕ್ಕಿಂತ ಮೊದಲು ನಾನಿಲ್ಲಿ ಉಪ್ಪು ಮತ್ತು ರೆಡ್ ಚಿಲ್ಲಿ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಅದನ್ನೀಗ ಈ ಥರ ಮಾಡಿಕೊಡೋಣ. ಹೀಗೆ ಮಾಡಿ ಜ್ಯೂಸ್ ಹಾಕೋಣ ಅದರಲ್ಲಿ. ಈಗ ನೋಡಿ, ಜ್ಯೂಸ್ ಹಾಕ್ತಾಯಿದ್ದೀನಿ. ನಾನು ಇದನ್ನು ಸೋಸಿಲ್ಲ, ಯಾಕಂದರೆ ನಾನು ಬೀಜ ಯಾವುದು ಹಾಕಿಲ್ಲ. ಅದರಿಂದ ನೋಡಿ, ನಮ್ಮ ಸಮ್ಮರ್ ಡ್ರಿಂಕ್ ವಾಟರ್ ಮೆಲನ್, ಸೌತೆಕಾಯಿ, ಕಲ್ಲಂಗಡಿ ಹಣ್ಣು, ಸೌತೆಕಾಯಿ, ಲೆಮನ್ ಜ್ಯೂಸ್, ಚಿಟಿಕೆ ಉಪ್ಪು, ಪುದೀನ, ನಮ್ಮ ಲೆಮನ್ ಜ್ಯೂಸ್ ವಾಟರ್ ಮೆಲನ್ ಜ್ಯೂಸ್, ಸಮ್ಮರ್ ಜ್ಯೂಸ್ ರೆಡಿ. ನೋಡಿ, ಇವತ್ತು RCB ಕ್ರಿಕೆಟ್ ಮ್ಯಾಚ್. ಹಾಗಾಗ್ಬಿಟ್ಟು ನಮ್ಮ ರಚನಾ ನೋಡಿ, ಔಟ್ಫಿಟ್ ನೋಡಿ, ಈ ಥರ ಇದ್ದಾಳೆ ಮನೆಯಲ್ಲಿ. ಈಗ ನಮ್ಮ ರಚನಾ ಇದನ್ನು ಟೇಸ್ಟ್ ಮಾಡ್ತಾಳೆ. ಮಾಡಪ್ಪ, ಗಮ್ಮಂತಿದೆ ಅಲ್ಲ. ಆ ಮಿಂಟ್ ಫ್ಲೇವರ್ ಅದು ಕುಡ್ದು ನೋಡು, ನೀನು ಜ್ಯೂಸ್ ಕುಡ್ದು ನೋಡು ಹೇಗಿದೆ. ಹಾಂ, ಒಂದೇ ಗ್ಲಾಸ್ ಇರೋದು, ಎಲ್ಲರಿಗೂ ಕೊಡಬೇಕು. ಸ್ವಲ್ಪ ಕುಡಿ, ಅದು ಸಾಕು. ಟೇಸ್ಟ್ ನೋಡಿದ್ದು ಚೆನ್ನಾಗಿದೆ ಅಲ್ಲ. ಇದರಲ್ಲಿ ಮಿಂಟ್ ಫ್ಲೇವರ್ ಬರ್ತಾ ಇದೆ. ನಿನಗೆ ನಾನು ಏನೇನು ಹಾಕಿದ್ದೀನಿ ಅನಿಸ್ತಾ ಇದೆ? ಯಾವ್ಯಾವ ಫ್ಲೇವರ್ ಬರ್ತಿದೆ? ಹಾಂ ಹಾಂ, ಫ್ಲೇವರ್ ಬರ್ತಾ ಇದೆಯಾ ಅದರದ್ದು? ಕುಕುಂಬರ್ ಬರ್ತಿದ್ಯಾ? ಸರಿ, ಲೆಮನ್ ಹಾಕಿದ್ದೀನಿ. ಗೊತ್ತಾಗತ್ತಲ್ಲ ಅಲ್ವಾ? ಅದು ಚಿಲ್ಲಿ ಆ್ಯಂಡ್ ಸಾಲ್ಟ್ ಮಿಕ್ಸಿಂಗ್ ಅದು. ಚೆನ್ನಾಗಿದೆಯಾ? ಏನು ಹೇಳ್ತೀಯ ನನ್ನ ಆಡಿಯನ್ಸಿಗೆ, ನನ್ನ ವ್ಯೂವರ್ಸಿಗೆ? ಇದೇ ತರ ಇತ್ತಲ್ಲ. ಓಕೆ, ಹೌದು. ಸಕ್ಕರೆ ಬೇಕಂದ್ರೆ ಹಾಕೊಳ್ಳಿ, ನಾನು ಸಕ್ಕರೆ ಹಾಕಿಲ್ಲ. ಹೌದು, ನಾನು ವಾಟರ್ ಮೆಲನ್ ಜಾಸ್ತಿ ಹಾಕಿದ್ದೀನಿ. ನಿಮ್ಗೆ ಬೇಕಂದ್ರೆ ಹಾಕಿ, ಇಲ್ಲಾಂದ್ರೆ ಸಕ್ಕರೆ ಶುಗರ್ ಸ್ಕಿಪ್ ಮಾಡಿ. ಓಕೆನಾ? ಹಾಂ, ಹನಿ ಹಾಕ್ಬೋದು. ಇದು ನಿಮ್ಗೆ ಈ ತರ ಇನ್ನೂ ಸಮ್ಮರ್ ಡ್ರಿಂಕ್ಸ್ ಬೇಕಾದ್ರೆ, ಸಮ್ಮರ್ ರೆಸಿಪೀಸ್ ಬೇಕಾದ್ರೆ ನೀತಾ ಮಲ್ಯ ವ್ಲಾಗ್ಸ್ ಗೆ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಮಾಡಿ. ನಾವು ಫನ್ನಿ ಶಾರ್ಟ್ಸ್ ಅನ್ನ ಹಾಕ್ತೀವಿ, ಅದನ್ನು ನೋಡಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಲ್ಲೂ ನಮಗೆ ಫಾಲೋ ಮಾಡಿ. ಇನ್ಸ್ಟಾಗ್ರಾಮ್ ಅಲ್ಲಿ ನೀತಾ ಮಲ್ಯ ಫ್ಯಾಮಿಲಿ ಅಂತಿದೆ, ಯೂಟ್ಯೂಬ್ ಅಲ್ಲಿ ನೀತಾ ಮಲ್ಯ ವ್ಲಾಗ್ಸ್ ಇದೆ. ಸೊ ನನ್ನ ಫ್ಯಾಮಿಲಿ ಇದೆ.
ಸೊ ಹಾಗಾಗ್ಬಿಟ್ಟು ನನ್ನನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಸನ್ನು. ಹಾಗೆಯೇ ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ನೋಡಿಬಿಟ್ಟು ಹಾಗೆ ಬಿಟ್ಟುಬೇಡಿ. ಟ್ರೈ ಮಾಡಿ ಗೈಸ್, ಇದು ಸಕ್ಕತ್ತಾಗಿದೆ. ಹೌದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್, ಸಬ್ಸ್ಕ್ರೈಬ್.